ವೇದ ಶೈಲಿಯಲ್ಲಿ ಸಂಗೀತದ ಸಹಾಯವಿಲ್ಲದೆ ಮಂತ್ರಗಳು ಮತ್ತು ಶ್ಲೋಕಗಳನ್ನು ಪಠಿಸುವುದು ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಕಾರಣಗಳಿಗಾಗಿ ಬಹಳ ಮಹತ್ವವನ್ನು ಹೊಂದಿದೆ. ಮಂತ್ರಗಳು ಮತ್ತು ಶ್ಲೋಕಗಳು ನಿಖರವಾದ ಸ್ವರಶಾಸ್ತ್ರ ಮತ್ತು ಉಚ್ಚಾರಣೆಯೊಂದಿಗೆ ರಚಿಸಲ್ಪಟ್ಟಿದ್ದು, ಇದು ನಿರ್ದಿಷ್ಟ ಆಂಪ್ಲಿಟ್ಯೂಡ್ ಮತ್ತು ಸ್ಪಂದನಗಳನ್ನು ಉತ್ಪತ್ತಿ ಮಾಡುತ್ತದೆ. ಈ ಸ್ಪಂದನಗಳು ಮನಸ್ಸು, ಶರೀರ ಮತ್ತು ಪರಿಸರದ ಮೇಲೆ ಪರಿಣಾಮ ಬೀರುತ್ತವೆ ಎಂಬ ನಂಬಿಕೆಯಿದೆ. ಸಂಗೀತದೊಂದಿಗೆ ಪಠಣ ಮಾಡುವಾಗ ಉಚ್ಚಾರಣೆ ಮತ್ತು ಲಯದಲ್ಲಿ ವ್ಯತ್ಯಾಸವಾಗಬಹುದು. ಇದು ಮಂತ್ರದ ಶಕ್ತಿಯನ್ನು ಕಡಿಮೆ ಮಾಡಬಹುದು ಮತ್ತು ಅದರ ಉದ್ದೇಶಿತ ಪರಿಣಾಮವನ್ನು ದುರ್ಬಲಗೊಳಿಸಬಹುದು. ವೇದಗಳು ಪಾಠಾಂತರ ಪರಂಪರೆಯ ಮೂಲಕ ಹಸ್ತಾಂತರಿಸಲ್ಪಟ್ಟಿದ್ದು, ಪಠಣ ನಿಯಮಗಳಂತೆ ಕಟ್ಟುನಿಟ್ಟಾಗಿ ಸಂರಕ್ಷಿಸಲ್ಪಟ್ಟಿವೆ. ಪದಪಾಠ, ಕ್ರಮಪಾಠ, ಘನಪಾಠ ಇತ್ಯಾದಿ. ಈ ವಿಧಾನಗಳು ಶಬ್ದಗಳ ಶುದ್ಧತೆಯನ್ನು ಕಾಪಾಡುತ್ತವೆ, ಯಾವುದೇ ಉಚ್ಚಾರಣಾ ವ್ಯತ್ಯಾಸವಿಲ್ಲದೆ ಮಂತ್ರವನ್ನು ಸಂರಕ್ಷಿಸುತ್ತವೆ. ಸಂಗೀತವು ಅಕ್ಷರಗಳ ಉಚ್ಚಾರಣಾ ಒತ್ತಡವನ್ನು ಬದಲಾಯಿಸಬಹುದು, ಇದರಿಂದ ಮಂತ್ರದ ಅರ್ಥ ಮತ್ತು ಶಕ್ತಿ ಪ್ರಭಾವಿತವಾಗಬಹುದು. ವೇದ ಪಠಣ ಧ್ಯಾನದ ಒಂದು ರೂಪವಾಗಿದೆ. ಪುನರಾವೃತ್ತಿಯ ಶಕ್ತಿ ಮನಸ್ಸನ್ನು ಒತ್ತುಗೂಡಿಸುವಂತೆ ಮಾಡುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಇದರಿಂದ ಮನೋಶಾಂತಿ ಮತ್ತು ಭಾವನಾತ್ಮಕ ಸಮತೋಲನ ದೊರಕುತ್ತದೆ. ವೇದ ಪಠಣವು ಸ್ಮೃತಿ ಶಕ್ತಿ, ಏಕಾಗ್ರತೆ ಮತ್ತು ಬೌದ್ಧಿಕ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಲಯಬದ್ಧ ಮಾದರಿಗಳು ಉಸಿರಾಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಮತ್ತು ಮನೋಶಾಂತಿಯುಳ್ಳ ಸ್ಥಿತಿಯನ್ನು ತರಲು ನೆರವಾಗುತ್ತವೆ. ಗವೇಷಣೆಗಳ ಪ್ರಕಾರ ವೇದ ಪಠಣವು ಕೆಲವೊಂದು ಮೆದುಳು ಪ್ರದೇಶಗಳನ್ನು ಸಕ್ರಿಯಗೊಳಿಸುತ್ತವೆ, ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ಭಾಷಾ ಸಾಮರ್ಥ್ಯವನ್ನು ವೃದ್ಧಿಸುತ್ತದೆ. ಮಂತ್ರ ಪಠಣವು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಹಿತಕರ ಪರಿಣಾಮ ಬೀರುತ್ತದೆ. ಇವು ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಮತ್ತು ಆರಾಮದಾಯಕ ಅನುಭವವನ್ನು ಒದಗಿಸುತ್ತದೆ. ಕೆಲವು ಅಧ್ಯಯನಗಳ ಪ್ರಕಾರ ಮಂತ್ರ ಪಠಣವು ರಕ್ತದೊತ್ತಡವನ್ನು ತಗ್ಗಿಸಲು ಮತ್ತು ಒಟ್ಟು ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸಂಸ್ಕೃತ ಶಬ್ದಗಳು ಶುದ್ಧವಾಗಿ ಪಠಿಸಿದಾಗ ದೇಹದ ವಿವಿಧ ಶಕ್ತಿ ಕೇಂದ್ರಗಳನ್ನು, ಚಕ್ರಗಳನ್ನು ಸಕ್ರಿಯಗೊಳಿಸುತ್ತವೆ. ವೇದ ಪಠಣವು ನಿರ್ದಿಷ್ಟ ಸ್ವರಗಳನ್ನು ಅನುಸರಿಸುತ್ತದೆ. ಇದು ಏಕಾಗ್ರತೆ ಮತ್ತು ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ಸೌಂದರ್ಯಶಾಸ್ತ್ರದ ಪ್ರಕಾರ ಪ್ರಕೃತಿಯ ನೈಸರ್ಗಿಕ ಕಂಪನಗಳೊಂದಿಗೆ ಹೊಂದಿಕೆಯಾಗುತ್ತದೆ. ಮಂತ್ರ ಪಠಣ ಶಕ್ತಿಯುತ ಸ್ಪಂದನಗಳನ್ನು ಉತ್ಪತ್ತಿ ಮಾಡುತ್ತದೆ. ಅದು ಪರಿಸರ ಮತ್ತು ವ್ಯಕ್ತಿಗಳ ಮೇಲೆ ಧನಾತ್ಮಕ ಪ್ರಭಾವ ಬೀರುತ್ತದೆ. ಪಠಣದ ಶಬ್ದ ತರಂಗಗಳು ಶುದ್ಧೀಕರಣದ ಮತ್ತು ಶಕ್ತಿವರ್ಧನೆಯ ಪರಿಣಾಮವನ್ನು ಹೊಂದಿವೆ. ಪಠಣ ನಮ್ಮ ಚಕ್ರಗಳನ್ನು ಹೊಂದಿಕೊಳ್ಳಿಸುತ್ತದೆ ಮತ್ತು ಪ್ರಾಣಶಕ್ತಿಯನ್ನು ಹೆಚ್ಚಿಸುತ್ತದೆ. ನಿಖರವಾದ ಉಚ್ಚಾರಣೆ ಮಂತ್ರದ ಶಕ್ತಿಯನ್ನು ಚೇತರಿಸಿಕೊಳ್ಳಲು ಮತ್ತು ದೇವತೆಯ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮಂತ್ರ ಶಬ್ದಗಳನ್ನು ನಾದ ಬ್ರಹ್ಮ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವು ಮೂಲ ರೂಪದಲ್ಲಿಯೇ ಅನುಭವಿಸಲಾಗಬೇಕು. ವೇದಗಳು ಸಾವಿರಾರು ವರ್ಷಗಳಿಂದ ಗುರು ಶಿಷ್ಯ ಪರಂಪರೆಯ ಮೂಲಕ ಮುಂದೂಡಲಾದವು. ಈ ವಿಧಾನವು ಶುದ್ಧತೆಯನ್ನು ಮತ್ತು ನಿಖರತೆಯನ್ನು ಕಾಪಾಡಿತು, ಏಕೆಂದರೆ ಸಣ್ಣ ಉಚ್ಚಾರಣಾ ವ್ಯತ್ಯಾಸವು ಅರ್ಥವನ್ನು ಬದಲಾಯಿಸಬಹುದು. ಮಾತೃಪಾಠ, ಶಬ್ದ ಆಧಾರಿತ ಪಠಣ ಆಳವಾದ ಧ್ಯಾನ ಸ್ಥಿತಿಗೆ ತಲುಪಲು ಸಹಾಯ ಮಾಡುತ್ತದೆ. ಸಂಗೀತದ ವಿಚಲನೆಗಳಿಲ್ಲದೆ ವ್ಯಕ್ತಿ ಶಬ್ದದ ಶಕ್ತಿ ಮತ್ತು ಅದರ ಅರ್ಥದ ಬಗ್ಗೆ ಗಮನ ಕೇಂದ್ರೀಕರಿಸಬಹುದು. ಮನಃಶಾಸ್ತ್ರೀಯ ಅಧ್ಯಯನಗಳ ಪ್ರಕಾರ ಮಂತ್ರ ಪಠಣವು ಸ್ಮೃತಿಯನ್ನು, ಏಕಾಗ್ರತೆಯನ್ನು ಮತ್ತು ಬೌದ್ಧಿಕ ಕಾರ್ಯಕ್ಷಮತೆಯನ್ನು ಉತ್ತಮಗೊಳಿಸುತ್ತದೆ. ನಿಯಮಿತ ಮಾದರಿಯ ಪುನರಾವೃತ್ತಿ ಮೆದುಳನ್ನು ತರಬೇತಿ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಮಂತ್ರ ಪಠಣವು ನಾದ ಯೋಗದ ಒಂದು ಭಾಗವಾಗಿದೆ. ಇಲ್ಲಿ ಸಂಗೀತದ ಭಾವನೆಗಳಿಗಿಂತ ಶುದ್ಧ ಸ್ಪಂದನಗಳೇ ಮುಖ್ಯವಾಗಿರುತ್ತವೆ. ಈ ಸ್ಪಂದನಗಳು ಮನಸ್ಸು, ದೇಹ ಮತ್ತು ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧೀಕರಿಸುತ್ತವೆ. ಸಂಗೀತವು ಸುಂದರವಾದುದು ಮತ್ತು ಭಜನೆ, ಕೀರ್ತನೆಗಳಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಆದರೆ ಮಂತ್ರ ಪಠಣವು ಶುದ್ಧ ಸ್ಪಂದನ ಪ್ರಕ್ರಿಯೆಯಾಗಿದ್ದು, ಇದನ್ನು ನಿಖರವಾಗಿ ಉಳಿಸಬೇಕು. ಸಂಗೀತದ ವ್ಯತ್ಯಾಸಗಳು ಮಂತ್ರದ ಮೂಲ ಸ್ಪಂದನ ಶಕ್ತಿಯನ್ನು ಹಿಗ್ಗಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಆದ್ದರಿಂದ ವೇದ ಪಠಣವನ್ನು ಪರಂಪರೆಯಂತೆ ಸಂಗೀತವಿಲ್ಲದೆ ಶುದ್ಧರೂಪದಲ್ಲಿ ಮಾಡುವುದರಿಂದ ಅದರ ಶಕ್ತಿ ಮತ್ತು ಶುದ್ಧತೆ ಉಳಿಯುತ್ತದೆ.